ನ್ಯೂಸ್ 18 ನಿರಂತರ ವರದಿ ಎಚ್ಚೆತ್ತಿರುವಂತದ್ದು ಸಚಿವರು ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಂತ ಎಚ್ಚರಿಕೆ ಏನು? ಜೈವ ತೆಗೆದವರಿಗೆ ಶಿಕ್ಷೆ ಸನ್ನಿಹಿತ. ನ್ಯೂಸ್ 18 ಬಿಗ್ ಇಂಪ್ಯಾಕ್ಟ್. ಬಳ್ಳಾರಿ ಜಿಲ್ಲೆಯಲ್ಲಿ ಬಾಣಂತಿಯರ ಸರಣಿ ಸಾವು ಸಂಭವಿಸಿತ್ತು. ಇದ್ರ ಬಗ್ಗೆ ನಿರಂತರವಾಗಿ ನ್ಯೂಸ್ 18 ನಲ್ಲಿ ವರದಿಯನ್ನ ಪ್ರಸಾರ ಮಾಡಿದ್ವಿ. ಅದರ ಜೊತೆಗೆ ತನಿಖೆ ಮಾಡಿದ್ರಲ್ಲ, ಎಲ್ಲೋ ಇತ್ರಪ್ಪ ಅದು ಧೂಳಿಡಿತ ಅಥವಾ ಯಾವ್ದಾದ್ರು ಕಸದ ಬುಟ್ಟಿಗೆ ಎಸದ್ರ ಅನ್ನುವಂಥದ್ದನ್ನು ಕೂಡ ಕೇಳಿದ್ವಿ. ಹಾಗೆ ಜಿಲ್ಲಾ ಉಸ್ತುವಾರಿ ಸಚಿವರು ನಾಪತ್ತೆ, ಆರೋಗ್ಯ ಸಚಿವರು ಕೂಡ ಇದ್ರ ಬಗ್ಗೆ ಡೋಂಟ್ ಕೇರ್ ಅಂದಿದ್ರು. ಅವರೆಲ್ಲರ ಬಗ್ಗೆನೂ ಕೂಡ ಮಾತನಾಡಲಾಗಿತ್ತು. ಅವ್ರನ್ನೆಲ್ಲರನ್ನೂ ಕೂಡ ಪ್ರಶ್ನೆ ಮಾಡಿದ್ವಿ. ಕೊನೆಗೂ ಎಚ್ಚೆತ್ತುಕೊಂಡಿದ್ದೆ ಸರ್ಕಾರ. ಜಿಲ್ಲಾಧಿಕಾರಿಯಿಂದ ವರದಿಯನ್ನ ಕೇಳಿದ್ದಾರೆ. ಫೈನಲಿ ಜಮೀರ್ ಅಹಮದ್ ಖಾನ್ ಕೇಳಿದ್ದಾರೆ. ಈಗ ಕಾಣಿಸಿದೆ ಅವರ ಉಸ್ತುವಾರಿ ಜಿಲ್ಲೆ ಅವರಿಗೆ. ಜಿಲ್ಲಾಧಿಕಾರಿಯಿಂದ ವರದಿಯನ್ನ ಕೇಳಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್, ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವ. ಜಿಲ್ಲಾಸ್ಪತ್ರೆಯಲ್ಲಿ 4, ಬಿಮ್ಸ್ನಲ್ಲಿ ಒಬ್ಬ ಬಾಣಂತಿ ಸಾವನ್ನಪ್ಪಿದ್ರು. 15 ದಿನಗಳ ಅಂತರದಲ್ಲಿ 5 ಬಾಣಂತಿಯರ ಸಾವಾಗಿದೆ. ಈ ಬಗ್ಗೆ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡಿದ್ವಿ. ಏನ್ ಕಾರಣ? ಓಕೆ, ತನಿಖೆ ಮಾಡಿಸಿದ್ರಲ್ಲ, ವಾಣಿ ವಿಲಾಸ ಆಸ್ಪತ್ರೆಯ ಅಧೀಕ್ಷಕರಾಗಿರುವಂತ ಡಾಕ್ಟರ್ ಸವಿತಾ ಅವರ ನೇತೃತ್ವದಲ್ಲಿ 10 ದಿನ ಆಗಿದೆ ರಿಪೋರ್ಟ್ ಕೊಟ್ಟು. ಏನ್ ಮಾಡಿದ್ರಿ? ಯಾರ ವಿರುದ್ಧ ಕ್ರಮ ಕೈಗೊಂಡ್ರಿ? ಅದು ಬಹಿರಂಗ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಮುಚ್ಕೊಂಡು ಕೂತ್ಕೊಂಡಿದ್ದಾರೆ ಆ ಒಂದು ವರದಿಯನ್ನ. ಯಾಕೆ ಅನ್ನುವಂಥ ಪ್ರಶ್ನೆಗಳನ್ನೆಲ್ಲವನ್ನು ಕೂಡ ಎತ್ತಿದ್ವಿ. ಫೈನಲಿ ಈಗ ಜಮೀರ್ ಅಹಮದ್ ಖಾನ್ ಅವರು ಇದು ನನ್ನ ಉಸ್ತುವಾರಿ ಜಿಲ್ಲೆ ಅಲ್ವಾ ಅನ್ನುವಂಥದ್ದನ್ನು ನೋಡ್ತಾ ಇದ್ದಾರೆ. ನಾವು ಸುದ್ದಿ ಪ್ರಸಾರ ಮಾಡಾದ್ಮೇಲೆ ಜಿಲ್ಲಾಧಿಕಾರಿಯಿಂದ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಸಚಿವ ಜಮೀರ್. ನಾಳೆಯೊಳಗೆ ಸಂಪೂರ್ಣ ವರದಿಯನ್ನ ನೀಡುವಂತೆ ಸೂಚನೆಯನ್ನ ಕೊಡಲಾಗಿದೆ. ಇದು ನ್ಯೂಸ್ 18 ವರದಿಯ ಇಂಪ್ಯಾಕ್ಟ್. ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡಿದ್ವಿ. ಅವರನ್ನ ಪ್ರಶ್ನೆ ಕೂಡ ಮಾಡಲಾಗಿತ್ತು. ಸೊ ಈಗ ಅಲ್ಲಿನ ಜಿಲ್ಲಾಧಿಕಾರಿಗಳಿಗೆ ಕೇಳಿದ್ದಾರೆ ವರದಿಯನ್ನ. ಜಮೀರ್ ಅಹಮದ್ ಖಾನ್ ನಾಪತ್ತೆ ಆಗ್ಬಿಟ್ಟಿದ್ದಾರೆ, ಕಾಣೆ ಆಗ್ಬಿಟ್ಟಿದ್ದಾರೆ, ಉಪಚುನಾವಣೆಯಲ್ಲೇ ಮುಳುಗೋಗ್ಬಿಟ್ಟಿದ್ದಾರೆ. ಗೆಲುವಿನ ಅಲೆಯಲ್ಲಿ ತೇಲ್ತಾ ಇದ್ರು ಜಮೀರ್ ಅಹಮದ್ ಖಾನ್. ಇಲ್ಲೂ ನೋಡಿ ಸ್ವಾಮಿ ಅಂತ ಕೇಳಿದ್ವಿ. ಈಗ ಜಮೀರ್ ಅಹಮದ್ ಖಾನ್ ಅವರಿಗೆ ಬಳ್ಳಾರಿ ಜಿಲ್ಲೆ ಕಾಣಿಸಿದೆ. ಇನ್ನು ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ 18 ವರದಿಗೆ ಆರೋಗ್ಯ ಸಚಿವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕ್ರಮ ಕೈಗೊಳ್ತೇವೆ ಅಂತ ಹೇಳಿದ್ದಾರೆ ದಿನೇಶ್ ಗುಂಡೂರಾವ್. ಯಾವಾಗ ಆ ಕ್ರಮ ಅನ್ನುವಂಥದ್ದೇ ನಮ್ಮ ಪ್ರಶ್ನೆ. ತನಿಖೆಯಾಗಿ 10 ದಿನ ಆಯ್ತಲ್ಲ, ಯಾವಾಗ ಕ್ರಮ? ಯಾರ ಮೇಲೆ ಕ್ರಮ? ಅಲ್ಲಾಗಿರುವಂಥ ಅವ್ಯವಸ್ಥೆಗೆ ಕಾರಣ ಯಾರು? ಉತ್ತರ ಬೇಕು ಎಲ್ಲದಕ್ಕೂ. ಒಂದು ತಂಡ ತನಿಖೆ ಮಾಡಿ ವರದಿಯನ್ನು ಕೊಟ್ಟಿದ್ದಾರೆ. ಲೋಪದೋಷ ಇದ್ದರೆ ಪರಿಶೀಲಿಸಿ ಕ್ರಮ ಕೈಗೊಳ್ತೇವೆ ಅಂತ ಹೇಳಿದ್ದಾರೆ. ಅಂದ್ರೆ ಇನ್ನು ಓಪನ್ನೇ ಮಾಡಿಲ್ಲ ವರದಿನ. ಓಪನ್ನೇ ಆಗಿಲ್ಲ. 10 ದಿನ ಆಗಿದೆ ಕೊಟ್ಟು, ಓಪನ್ನೇ ಆಗಿಲ್ಲ ಒಂದು ತನಿಖೆಯ ವರದಿ. ನ್ಯೂಸ್ 18ಗೆ ಸಚಿವ ದಿನೇಶ್ ಗುಂಡೂರಾವ್ ಅವರ ಹೇಳಿಕೆ ಇದು. ಒಂದು ತಂಡ ತನಿಖೆ ಮಾಡಿದೆ, ಯಾರ್ದಾದ್ರೂ ಲೋಪದೋಷ ಇದ್ದರೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣು ಹಂಪಿ, ನೋಡ್ತಾ ಇದ್ವಿ, ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡಿದ್ವಿ. ಬಳ್ಳಾರಿಯಲ್ಲಿ ಆಗಿರುವಂತಹ ಅವ್ಯವಸ್ಥೆ, ಆ ಬಾಣಂತಿಯರ ಸರಣಿ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೈನಲಿ ಈಗ ಅಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಒಂದ್ ಕಡೆ ಆರೋಗ್ಯ ಸಚಿವರು ಅದ್ರ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಕುಂಭಕರ್ಣ ನಿದ್ದೆಯಿಂದ ಎದ್ದಂತಾಗಿದೆ ಈಗ ಅಧಿಕಾರಿ ವಲಯ, ಜನಪ್ರತಿನಿಧಿಗಳ ವಲಯ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾವಾಗ ಕ್ರಮ ಕೈಗೊಳ್ತಾರಂತೆ ಅಂತ. ಅದೇ ಪ್ರಶ್ನೆಯನ್ನ ನ್ಯೂಸ್ 18 ಕನ್ನಡ ನಿರಂತರವಾಗಿ ಕೇಳ್ತಾ ಇದೆ. ಯಾಕೆಂದ್ರೆ ಕಳೆದ 1 ವಾರದಿಂದನೂ ಕೂಡ ನಿರಂತರವಾಗಿ ಬಳ್ಳಾರಿಯ ಜಿಲ್ಲಾಸ್ಪತ್ರೆ ಮತ್ತು ಬಿಮ್ಸ್ ಆಸ್ಪತ್ರೆಯಲ್ಲಿ ಆಗ್ತಿರುವಂಥ ಬಾಣಂತಿಯರ ಸಾವು, ಅದರಲ್ಲೂ ಕೂಡ ಸಾಲ್ ರೀತಿಯಾಗಿ, ಅದರಲ್ಲೂ ಕೂಡ ಸಿಜರೇನ್ ಆದಮೇಲೂ ಕೂಡ ಸಾವನ್ನಪ್ಪಿದ್ದಾರೆ 4 ಬಾಣಂತಿಯರು. ಎಲ್ಲರೂ ಕೂಡ ಬಡವರಿದ್ದಾರೆ, ಕೂಲಿ ಕಾರ್ಮಿಕರಿದ್ದಾರೆ, ಶ್ರಮಿಕರಿದ್ದಾರೆ. ಇವರ ನೋವನ್ನು ಕೇಳೋರು ಯಾರು ಅನ್ನೋ ರೀತಿಯಾದಂಥ ಪರಿಸ್ಥಿತಿ ಇತ್ತು. ನ್ಯೂಸ್ 18 ಕನ್ನಡ ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡಿತು. ಆ ನಂತರ ಜಿಲ್ಲಾಧಿಕಾರಿಗಳ ಗಮನಕ್ಕೂ ಕೂಡ ತಂತು. ಈಗ ಜಿಲ್ಲಾ ಉಸ್ತುವಾರಿ ಸಚಿವರು ಕುಂಭಕರ್ಣ ನಿದ್ದೆಯಿಂದ ಎದ್ದಿದ್ದಾರೆ. ವರದಿಯನ್ನು ಕೊಡಿ, ಅದೇನಿದೆ ಕೂಡಲೇ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಸೊ ಈಗ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರನ್ನು ಕೂಡ ನಾವು ಮಾತಾಡಿಸ್ವಿ. ಅವ್ರು ಹೇಳಿದ್ದು ರಿಪೋರ್ಟ್ ಬಂದಿದೆ, ಅದನ್ನು ಪರಿಶೀಲನೆ ಮಾಡ್ತೀವಿ. ಲೋಪದೋಷ ಏನಾದರೂ ಇದ್ದರೆ ಕಂಡು ಬಂದಲ್ಲಿ ಅವರ ಮೇಲೆ ಕಠಿಣ ಕ್ರಮ ಕೈಗೊಳ್ತೇವೆ ಅಂತ ಹೇಳಿದ್ದಾರೆ. ಆದರೆ ಯಾವಾಗ ಕಠಿಣ ಕ್ರಮ ಕೈಗೊಳ್ತೀರಿ ಅಂತ ಹೇಳಿ, ಯಾಕಂದರೆ ಈ ಘಟನೆಗಳೆಲ್ಲವೂ ಕೂಡ ಆಗಿ ಒಂದು 10 ದಿನಗಳೇ ಆಗಿದೆ, 1 ತಿಂಗಳಲ್ಲಿ ಆದಂತ ನೀವು ಹೇಳಿದಂತೆ ಡಾಕ್ಟರ್ ಸವಿತಾ ಅವರು ವಾಣಿ ವಿಲಾಸ ಆಸ್ಪತ್ರೆ ಅಧೀಕ್ಷಕರು ಕೊಟ್ಟಿರುವಂತ ವರದಿ ಕೊಟ್ಟು ಆಲ್ರೆಡಿ 10 ದಿನ ಆಗಿದೆ.
ಇನ್ನೂ ಓಪನ್ ಮಾಡಿಲ್ಲ ಅಂದ್ರೆ ಏನರ್ಥ? ಯಾಕೆ ಮತ್ತೆ ತನಿಖೆ ಮಾಡಿಸಿದ್ದು? ಎಲ್ಲಿ ಧೂಳು ಹಿಡಿತಾ ಇದೆಯಂತ? ಯಾವ ಕಸದ ಬುಟ್ಟಿಗೆ ಎಸ್ತಿದಾರಂತೆ ಆ ರಿಪೋರ್ಟ್ ಅನ್ನ? ಪೃಥ್ವಿ ಅದೇ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇರೋದು. ಇದುವರೆಗೂ ಆ ರಿಪೋರ್ಟ್ ಅನ್ನ ಅವರ ಗಮನಕ್ಕೆ, ಅಂದ್ರೆ ಅದನ್ನ ನೋಡುವಂತ ಕಾರ್ಯನೂ ಕೂಡ ಮಾಡಿಲ್ಲ. ಅಧಿಕಾರಿಗಳನ್ನ ಉಳಿಸುವಂತ ಕಾರ್ಯವನ್ನೇನಾದ್ರೂ ಮಾಡ್ತಾ ಇದ್ದಾರಾ? ಆ ರೀತಿಯಾದಂಥ ಒತ್ತಡ ಏನಾದರೂ ಬರ್ತಿದೆಯಾ ಅಂತೇಳಿ ಜಿಲ್ಲಾ ಉಸ್ತುವಾರಿ ಸಚಿವರಂತೂ ನಿಜವಾಗ್ಲೂ ಕುಂಭಕರ್ಣ ನಿದ್ರೆಯಲ್ಲಿ ಇದ್ದಂತೆ ಇದ್ದಾರೆ. ಇವತ್ತು ಕೂಡ ಪ್ರತಿಕ್ರಿಯೆ ಕೇಳಲಿಕ್ಕೆ ಹೋದಾಗೂ ಕೂಡ ಅವರು ಪ್ರತಿಕ್ರಿಯೆಯನ್ನ ನೀಡದೆ ಹಾಗೆ ಹೋದ್ರು. ಸೊ ಈ ಹಿನ್ನೆಲೆಯಲ್ಲಿ ನೋಡ್ತಾ ಹೋದರೆ ಈ ಪ್ರಕರಣದಲ್ಲಿ ಬಹಳ ಸ್ಪಷ್ಟವಾಗಿ ಸರ್ಕಾರ ನಿರ್ಲಕ್ಷ್ಯ ವಹಿಸ್ತಾ ಇರೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಅವರನ್ನು ಗಮನಕ್ಕೆ ತರುವಂಥ ಕೆಲಸ, ಅವರನ್ನ ಗಮನಕ್ಕೆ ತಂದು ಈ ಪ್ರಕರಣದಲ್ಲಿ ನಿಜವಾಗ್ಲೂ ಆಗ್ತಿರುವಂಥ ಅನ್ಯಾಯ ಏನಿದೆ, ನಿರ್ಲಕ್ಷ್ಯತನ ಏನಿದೆ, ಅದನ್ನು ಹೋಗಲಾಡಿಸುವಂಥ ಕೆಲಸವನ್ನು ನ್ಯೂಸ್ 18 ಕನ್ನಡ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದೆ. ಇಷ್ಟಕ್ಕಂತೂ ನಿಲ್ಲಿಸುವಂಥ ಪ್ರಯತ್ನನೇ ಇಲ್ಲ. ಸಚಿವರನ್ನ ಪದೇ ಪದೇ ಮತ್ತೆ ಪ್ರಶ್ನೆಯನ್ನು ಮಾಡಿ ಕೂಡಲೇ ಯಾರು ನಿಜವಾಗ್ಲೂ ಕೂಡ ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಮತ್ತು ಅಲ್ಲಿ ಆಗ್ತಿರುವಂಥ ತೊಂದರೆ ಏನಿದೆ, ಅವ್ಯವಸ್ಥೆ ಏನಿದೆ, ಅದು ಸರಿಯಾಗಬೇಕು. ಅಲ್ಲಿವರೆಗೂ ಕೂಡ ನಿರಂತರವಾಗಿ ನ್ಯೂಸ್ 18 ಕನ್ನಡ ಸುದ್ದಿಯನ್ನು ಮಾಡೋದು ಯಾವುದೇ ರೀತಿಯಾದಂಥ ಅನುಮಾನ ಇಲ್ಲ. ಪೃಥ್ವಿ. ಓಕೆ, ಧನ್ಯವಾದ ಶರಣು ಹಂಪಿ ನಿಮ್ಮೆಲ್ಲ ಮಾಹಿತಿಗಾಗಿ.